ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶನಿವಾರ ಅಂದ್ರೆ ಡಿಸೆಂಬರ್ 28ನೇ ತಾರೀಕು ಅಂತಿಮ ವಿದಾಯವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದ ರಾಹುಲ್ ಗಾಂಧಿ ಅವರ ಅನೇಕ ಆಘಾತಕಾರಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಒಂದ್ ಕಡೆ ಶವ ಸಂಸ್ಕಾರದ ವೇಳೆ ಬಂದಿದ್ದ ಜನರೆಲ್ಲ ಜಾಕೆಟ್, ಸ್ವೆಟರ್, ಉಣ್ಣೆ ಬಟ್ಟೆಯನ್ನ ಹಾಕೊಂಡು ಬಂದಿದ್ರೆ, ರಾಹುಲ್ ಗಾಂಧಿ ಮಾತ್ರ ಆಸ್ ಯೂಶುವಲ್ ತಮ್ಮ ಟೀ ಶರ್ಟ್ ಅನ್ನ ಹಾಕೊಂಡು ಬಂದಿದ್ದಂತೂ ಕೆಲವರಿಗೆ ಆಶ್ಚರ್ಯವನ್ನ ತರಿಸಿತ್ತು. ರಾಹುಲ್ ಗಾಂಧಿ ಜಾಸ್ತಿ ಕಾಣಿಸ್ಕೊಳ್ಳೋದೆ ವೈಟ್ ಶರ್ಟ್ ನೊಂದಿಗೆ. ಅದೇ ವೈಟ್ ಶರ್ಟ್ ಅನ್ನ ಹಾಕೊಂಡಿದ್ರು. ಅಂದ್ರೆ ಇಲ್ಲಿ ಪ್ರಶ್ನೆ ಬರೋದು, ಅಷ್ಟೊಂದು ಚಳಿ ಇರೋ ಪರಿಸ್ಥಿತಿಯಲ್ಲಿ ಏನೂ ಹಾಕೊಳ್ದೆ, ಸ್ವೆಟರ್ ಹಾಕೊಳ್ದೆ, ಜಾಕೆಟ್ ಹಾಕೊಳ್ದೆ ಹೀಗೆ ಬಂದಿದ್ದಾರಲ್ಲ ಅನ್ನೋದು ಒಂದು ಆಶ್ಚರ್ಯ. ಯಾಕಂದ್ರೆ ಹವಾಮಾನ ವೈಪರೀತ್ಯದಿಂದ ಮಳೆ ಸುರಿದ ಪರಿಣಾಮವಾಗಿ ಕೂಡ ರಾಜಧಾನಿಯಲ್ಲಿ ಚಳಿ ತುಂಬಾನೇ ಜಾಸ್ತಿ ಆಗಿದೆ. ಆದ್ರೆ ಈ ಕೊರೆಯೋ ಚಳಿ ನಡುವೆ ಕೂಡ ಸ್ವೆಟರ್, ಉಣ್ಣೆ ಬಟ್ಟೆ ಯಾವುದೂ ಬೆಚ್ಚಗಿರೋ ಬಟ್ಟೆ ಹಾಕದೆ ಬಿಳಿ ಟೀ ಶರ್ಟ್ ಧರಿಸಿ ತುಂಬಾ ದುಃಖಿತರಾದ ಹಾಗೆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋದನ್ನ ಅಬ್ಸರ್ವ್ ಮಾಡಬಹುದು. ಇನ್ನು ಈ ವೈರಲ್ ವಿಡಿಯೋದಲ್ಲಿ ಕಾಣಿಸಿರೋ ಹಾಗೆ ಜನರೆಲ್ಲ ಕೂಡ ತೀವ್ರ ಚಳಿಗೆ ಸ್ವೆಟರ್, ಮಫ್ಲರ್ ಅನ್ನ ಹಾಕೊಂಡು ಕೂತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ತಮ್ಮ ಟೀ ಶರ್ಟ್ ಹಾಕೊಂಡೇ ಟ್ರಕ್ ನಲ್ಲಿ ಕೂತಿದ್ದಾರೆ. ಈ ವೇಳೆ ತುಂಬಾ ದುಃಖಿತರಾದಂತೆ ಕಾಣ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರು ಕುಟುಂಬ ಸಮೇತರಾಗಿ ನಿಂತಿದ್ರು. ಮನಮೋಹನ್ ಸಿಂಗ್ ಅವರ ಪತ್ನಿ, ಪುತ್ರಿ ರಾಹುಲ್ ಜೊತೆ ನಿಂತಿರೋದು ಕೂಡ ನೋಡಬಹುದು. ಇನ್ನು ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನ ದೆಹಲಿಯ ನಿಗಮಬೋಧ್ ಘಾಟ್ನಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಈ ವೇಳೆ ರಾಹುಲ್ ಗಾಂಧಿ ಕೂತಿದ್ರು ಒಂದ್ ಕಡೆ. ಅವರ ಜೊತೆ ಅನೇಕ ದೊಡ್ಡ ನಾಯಕರು ಒಂದು ಲೈನ್ ನಲ್ಲಿ ಕೂತಿದ್ರು. ಆ ಟೈಮ್ನಲ್ಲೂ ರಾಹುಲ್ ಗಾಂಧಿ ತುಂಬಾ ಭಾವುಕರಾಗಿ ಕಾಣಿಸ್ಕೊಂಡ್ರು. ಆಗಾಗ ಕಣ್ಣೀರು ಒರೆಸ್ಕೊಳ್ತಾ ಇರೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡಬಹುದು. ಮನಮೋಹನ್ ಸಿಂಗ್ ಅವರನ್ನ ಗಾಂಧಿ ಕುಟುಂಬ ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ರಾಹುಲ್ ಗಾಂಧಿ ಅವರ ದುಃಖದ ಕಣ್ಣೀರಲ್ಲೇ ಕಾಣಿಸ್ಕೊಂಡಿದೆ. ರಾಹುಲ್ ಗಾಂಧಿ ಕಣ್ಣೀರ್ ಹಾಕ್ತಾ ಇರೋ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿ ಬಹಳಷ್ಟು ಮಂದಿ ರಾಹುಲ್ ಗಾಂಧಿ ಅವರದ್ದು ಮಗುವಿನಂತ ಮನಸ್ಸು, ಆಪ್ತರು, ಪ್ರೀತಿ ಪಾತ್ರರ ಅಗಲಿಕೆಯನ್ನ ತಡೆಯದೆ ಕಣ್ಣೀರು ಹಾಕ್ತಿದ್ದಾರೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ. ಜೊತೆಗೆ ಅಷ್ಟೊಂದು ಮೈ ಕೊರೆಯೋ ಚಳಿ ಇದ್ರೂನು ಸೇಮ್ ಟೀ ಶರ್ಟ್ ನಲ್ಲಿ ಬಂದಿದ್ದಾರೆ, ಬೆಚ್ಚಗಿನ ಬಟ್ಟೆ ಹಾಕೊಳ್ದೆ ಹಾಗೇ ಬಂದಿದ್ದಾರಲ್ಲ ಅಂತ ಇನ್ ಕೆಲವರು ಕಮೆಂಟ್ಸ್ ಮಾಡ್ತಿದ್ದಾರೆ.